नमस्कार, आप देख रहे हैं पल्स 24 न्यूज। आपके साथ मैं हूं सुजल वर्मा। हुबली में हिंदुओं और दलितों समेत सभी समुदाय के साथ हो रहे अन्याय के खिलाफ आवाज उठाने के लिए साधुओं के नेतृत्व में एक नया संगठन बनाने की योजना बनाई गई है, जिसमें पूर्व डीसीएम के.एस. ईश्वरप्पा ने बताया कि 20 तारीख को बागलकोट में होने वाली बैठक में इस पर अंतिम निर्णय लिया जाएगा। शहर के एक निजी होटल में कई समुदायों के नेताओं के साथ प्रारंभिक बैठक के दौरान ईश्वरप्पा ने कहा कि इस संगठन का उद्देश्य गरीबों और हिंदुओं को न्याय दिलाना होगा। इस बैठक में 25 से अधिक साधु संत और 1000 से अधिक नेता हिस्सा लेंगे। इस दौरान बीजेपी के प्रदेश अध्यक्ष BY विजेंद्र पर भी टिप्पणी करते हुए उन्होंने कहा कि पार्टी अब उनके हाथों उलझती जा रही है। साथ ही उन्होंने आरोप लगाया कि सीएम सिद्धरमैया जातिगत जनगणना के मुद्दे का उपयोग अपनी कुर्सी को बनाए रखने के लिए कर रहे हैं, जबकि इस पर पहले भी कार्रवाई नहीं की गई है। ಸುಮಾರು 35-40 ಜನ ಪೂಜ್ಯ ಸಾಧು ಸಂತರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಬಾಗಲಕೋಟೆ ಜಮಖಂಡಿಯ ಜಕನೂರಿನಲ್ಲಿ ಒಂದು ಧಾರ್ಮಿಕ ಸಭೆ ಅಲ್ಲಿ ನಮ್ಮನ್ನೆಲ್ಲ ಕರೆದಿದ್ದರು. ಅಲ್ಲಿ ನಾನು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಹನುಮಂತ ನಿರಾಣಿಯವರು, ಅನೇಕ ರಾಜಕಾರಣಿಗಳು, ಎಲ್ಲ ಸಮಾಜದ ಸಾಧು ಸಂತರು, ಸಮಾಜ ಸೇವೆ ಮಾಡ್ತಾ ಇರೋಂಥ ಅನೇಕ ವ್ಯಕ್ತಿಗಳು ಕೂಡ ಆ ಸಭೆಯಲ್ಲಿ ಇದ್ದರು. ಆ ಸಭೆಯಲ್ಲಿ ಆ ಸಾಧು ಸಂತರು ಒಂದು ತೀರ್ಮಾನ ತಗೊಂಡ್ರು, ನಮಗೊಂದು ಸೂಚನೆ ಕೂಡ ಕೊಟ್ಟರು. ಇವತ್ತು ಹಿಂದುಳಿದವ್ರಿಗೆ, ದಲಿತರಿಗೆ, ಹಿಂದೂ ಸಮಾಜದ ಎಲ್ಲ ಬಡವರಿಗೆ ನ್ಯಾಯ ಕೊಡೋ ದಿಕ್ಕಲ್ಲಿ ಒಂದು ಸಂಘಟನೆ ಆಗಬೇಕು. ಆ ಸಂಘಟನೆಗೆ ನಾವು ಪೂರ್ಣ ನಿಮಗೆ ನಾವು ಬೆಂಬಲ ಕೊಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದಾಗ ನಮಗೂ ಅನ್ನಿಸ್ತು, ಈ ದಿಕ್ಕಲ್ಲಿ ಒಂದಿಷ್ಟು ಸಂಘಟನೆ ಮಾಡಬೇಕು, ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ತಗೊಂಡ್ವಿ. ಅದಾದ ನಂತರ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಮುಖ ನಾಯಕರುಗಳನ್ನು ಇವತ್ತು ಇಲ್ಲಿ ಒಂದು ಸಭೆ ಕರೆದಿದ್ದೇವೆ. ಇದು ಮೊದಲನೇ ಸಭೆ. ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಗಂಡು ಮೆಟ್ಟಿನ ನಾಡು. ಈಗ ಈ ಒಂದು ನಾಡಿನಲ್ಲೇ ಮೊದಲನೇ ಸಭೆ ನಾವು ನಡೆಸ್ತಾ ಇದ್ದೇವೆ. ಈ ಸಭೆಯಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಅಧ್ಯಕ್ಷರು ಆಗಿದ್ದಂಥ ಮಾನ್ಯ ವಿರೂಪಾಕ್ಷಪ್ಪನವರು ಭಾಗವಹಿಸಿದ್ದಾರೆ. ಮಾಜಿ ಮಂತ್ರಿಗಳಾದ ಗೂಳಿಹಟ್ಟಿ ಶೇಖರ್ ಅವರಿದ್ದಾರೆ. ಮಾಜಿ ಶಾಸಕರಾದ ಉಡುಪಿಯ ರಘುಪತಿ ಭಟ್ ಅವರಿದ್ದಾರೆ. ಮತ್ತೊಬ್ಬ ಮಾಜಿ ಶಾಸಕರಾದ ವೀರಭದ್ರಪ್ಪ ಹಲವರು ಇದ್ದಾರೆ. ಅಹಿಂದ ಸಂಘಟನೆನ ಅನೇಕ ವರ್ಷಗಳನ್ನು ಕಟ್ಕೊಂಡ್ಬಂದಂಥ ಮಾನ್ಯ ಮುಕುಡಪ್ಪದವರಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಶಂಕರ್ ಅವರಿದ್ದಾರೆ. ಬಣಜಾರ್ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರೋಂಥ ಪಾಂಡುರಂಗ್ ಅವರಿದ್ದಾರೆ. ಇನ್ನು ಎಲ್ಲ ಪ್ರಮುಖರುಗಳಿದ್ದಾರೆ. ಇದು ಮೊದಲನೇ ಸಭೆ. ನಾವೊಂದು 30 ಜನ 40 ಜನ ಪ್ರಮುಖರು ಇಡೀ ರಾಜ್ಯದ ಎಲ್ಲ ಸಮಾಜದವರು, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಹಿಂದುಳಿದ ವರ್ಗದವರು, ಎಲ್ಲ ದಲಿತ ಸಮಾಜದವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದ್ದಾರೆ. ಪೂಜ್ಯ ಜಗದ್ಗುರುಗಳು ಸ್ವಾಮೀಜಿ ಸಾಧು ಸಂತರ ಅಪೇಕ್ಷೆನೂ ಅಷ್ಟಿತ್ತು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನೋಂಥ ಅವ್ರ ಕಲ್ಪನೆ ಇದೆ. ಆ ದಿಕ್ಕಿನಲ್ಲಿ ಇವತ್ತು ಸಭೆ ನಡೆಸ್ತಾ ಇದ್ದೇವೆ. ಅನೇಕ ಸಲಹೆಗಳು ಬಂದಿದೆ. ಈ ಪತ್ರಿಕಾಗೋಷ್ಠಿ ಆದ ನಂತರ ಅವರೆಲ್ಲ ಉಳಿದೆಲ್ಲ ಪ್ರಮುಖರು
ಅವ್ರು ಸಲಹೆ ಕೊಡ್ತಾ ಇದ್ದಾರೆ. ಇದಾದ ನಂತರ ಅವರೆಲ್ಲ ಟೀ ಮುಗಿಸ್ಕೊಂಡು ಅವ್ರು ಬರ್ತಾರೆ ಮತ್ತು ಇದು ಮುಂದುವರಿಯುತ್ತೆ. ಈಗ ಬೆಳಿಗ್ಗೆ ಆ ಸಾಧು ಸಂತರು ಮತ್ತೆ ನೆನ್ನೆ ಸೇರಿ ಒಂದು ಸಲಹೆ ಕೊಟ್ಟಿದ್ದಾರೆ ನಮಗೆ. ಅದನ್ನು ಒಪ್ಪಿದ್ದೀವಿ ಇವತ್ತಿನ ಈ ಸಭೆಯಲ್ಲಿ. ಇದೇ ಅಕ್ಟೋಬರ್ 20ನೇ ತಾರೀಕು, ಇದೇ ತಿಂಗಳು ಅಕ್ಟೋಬರ್ 20ನೇ ತಾರೀಕು ಬಾಗಲಕೋಟೆ ನಗರದಲ್ಲಿ ಸುಮಾರು 1,500ರಿಂದ 2,000 ಜನ ಪ್ರಮುಖ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದನೂ ಸೇರಬೇಕು. ಅದಕ್ಕೆ ನಾವು ಬರ್ತೇವೆ. ಸುಮಾರು 35ರಿಂದ 40 ಜನ ಸ್ವಾಮೀಜಿಗಳು ನಾವು ಬರ್ತೇವೆ ಸಭೆಗೆ. ನಾವು ಅದರಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲಿದ್ದೇವೆ. ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನಲ್ಲಿ ನಾವು ಚರ್ಚೆ ಮಾಡ್ತೇವೆ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ. ಅವ್ರ ಪ್ರಕಾರ, ಅವ್ರ ಮಾರ್ಗದರ್ಶನದ ಪ್ರಕಾರ ನಾವು ಇವತ್ತಿನ ಸಭೆ ತೀರ್ಮಾನ ತಗೊಂಡಿದ್ದೇವೆ. ಅಕ್ಟೋಬರ್ 20ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಚರಂತಿಮಠ್ ಸಮುದಾಯ ಭವನ ಬಾಗಲಕೋಟೆನಲ್ಲೂ ಸೇರ್ತಾ ಇದ್ದೇವೆ. ಅಲ್ಲಿ ಈ ರೀತಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಹಿಂದುಳಿದವರಿಗೆ, ದಲಿತರಿಗೆ, ಹಿಂದೂ ಸಮಾಜದ ವಿವಿಧ ಜಾತಿಗಳಿಗೆ ಆಗ್ತಾ ಇರೋಂಥ ಸಮಸ್ಯೆಗಳ ಬಗ್ಗೆ ಮತ್ತು ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಪೂಜಾ ಎಲ್ಲ ಸಾಧು ಸಂತರ ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ತೀರ್ಮಾನಗಳನ್ನು ಅಲ್ಲಿ ನಾವು ತಗೊಳ್ಳಲಿದ್ದೇವೆ. ಇವತ್ತು ಇಷ್ಟು ಚರ್ಚೆ ಆಗಿದೆ. ಈಗಾಗಲೇ ಸಾಧು ಸಂತರೇನು ನಮಗೆ ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ಇವತ್ತಿನ ಸಭೆ ಒಪ್ಪಿಗೆ ಕೊಟ್ಟಿದೆ. ನಾವೆಲ್ಲರೂ ಕೂಡ ಒಂದು ಸಂಘಟನಾತ್ಮಕವಾಗಿ ಇಡೀ ರಾಜ್ಯದಿಂದ ಅಕ್ಟೋಬರ್ 20ನೇ ತಾರೀಕು ಅಲ್ಲಿ ಸೇರಿ ಮುಂದಿನ ರೂಪುರೇಷೆಗಳನ್ನ ಅಲ್ಲಿ ತೀರ್ಮಾನ ಮಾಡೋರಿದೆ. ಎಲ್ಲ ಬಡವರಿಗೆ, ಹಿಂದೂಗಳಲ್ಲಿರುವಂಥ ದಲಿತರಿರ್ಬೋದು, ಹಿಂದುಳಿದ ವರ್ಗದಲ್ಲಿರ್ಬೋದು, ಅವ್ರು ಬ್ರಾಹ್ಮಣನೋ, ಲಿಂಗಾಯತನೋ, ಒಕ್ಕಲಿಗನೋ, ಅನ್ಯಾಯ ಸಾಕಷ್ಟು ಆಗ್ತಾ ಇದೆ. ಅನ್ಯಾಯ ಮಾಡೋರಿಂದ ಕೇಳಪ್ಪ, ಉತ್ತರ ಕೊಡ್ತೀನಿ. ಉದಾಹರಣೆಗೆ ನಾಗಮಂಗಲ ಎಲ್ಲ ಸಮಾಜದ ಬಡವರು ಜೊತೆ ಬೆಂಕಿ ಹಾಕಿದ್ರು, ಪೆಟ್ರೋಲ್ ಬಾಂಬ್ ಹಾಕಿದ್ರು, ತಲ್ವಾರ್ ಹಿಡ್ಕೊಂಡು ಬಂದರು. ಯಾರು ಅಂತ ಹೇಳಿ ನಾನು, ಈ ಸಮಾಜಕ್ಕೆ ಆಗ್ತಾ ಇರೋಂಥ ಅನ್ಯಾಯ, ಅವನು ದಲಿತನೋ, ಹಿಂದುಳಿದ ವರ್ಗದನೋ, ಮುಂದೋಳ ಸಮಾಜನೋ ಗೊತ್ತಿಲ್ಲ, ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕ್ಕೆ ಒಂದು ಸಂಘಟನೆ ಆಗಬೇಕು ಅಂತ ಸಾಧು ಸಂತರ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲಿ ನಾವು ಹೊರಟಿದ್ದೇವೆ. ರಾಜಕೀಯ ಹೋರಾಟ ಅಲ್ಲ. ರಾಜಕೀಯ ಎಲ್ಲ ಪಾರ್ಟಿಯರು ಇದ್ದೀವಿ, ಇದರಲ್ಲಿ ಯಾವುದು ರಾಜಕೀಯ ಪ್ರಶ್ನೆ ಇಲ್ಲ. ಒಬ್ರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಮಾಡಿದ್ರೆ ಒಳ್ಳೇದು. ನಾವೆಲ್ಲರೂ ನಿಮ್ಮ ಬೆಂಬಲಕ್ಕೆ ಇರ್ತೇವೆ. ತೀರ್ಮಾನ ನಿಮ್ಮದು ಅನ್ನೋದನ್ನು ಪೂಜ್ಯ ಪಂಚಮಸಾಲಿ ಸಮಾಜದ ಸ್ವಾಮೀಜಿ ಯಡಿಯೂರಪ್ಪನವ್ರನ್ನ ನಾನು ಭಾಳ ಬೆಚ್ತೀನಿ. ಯಾಕೆ ಗಿರಿ 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 ಕಾಲ ಚಕ್ರ ಕಳಿಸುತ್ತಂತ ಇಬ್ಬರು ರಾಜಕಾರಣಿಗಳು, ಅವ್ರ ಮಾದರಿ ನಮಗೆ. ನಾನು ಇಲ್ಲ ಅಂತಿಲ್ಲ, ಯಾರನ್ನೇ ವೈಯಕ್ತಿಕವಾಗಿ ನಾನು ಬೈದಿಲ್ಲ. ವಿಧಾನ ಮಂಡಲದಲ್ಲಿ ನಾನು ವಿರೋಧ ಪಕ್ಷ ನಾಯಕ, ಸಿದ್ದರಾಮಯ್ಯರು ಮುಖ್ಯಮಂತ್ರಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು. ದೊಡ್ಡ ಅಂತ ಮುಖ್ಯಮಂತ್ರಿ ಬಂದರು, ಏನು ನಡೀತಾ ಇದೆ ಅಂದರು. ಮರಳು ದಂಧೆ ನಡೀತಾ ಇದ್ದು ಮಹದೇವಪ್ಪನವರು ಮೈಸೂರಲ್ಲಿ ಏನು ತಂದರು. ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿಲ್ವಾ? ನಾನಿಲ್ಲ ಸ್ವಾಮಿ, ಹಂಗೆಲ್ಲ ಯಾಕೆ ಮಾತಾಡ್ತಾರೆ ವೈಯಕ್ತಿಕವಾಗಿ? ಜೈಲಿಗೆ ಹೋಗಿ ಬಂದಿರೋ ದರಿ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ನಡೀತಾ ಪ್ರಸ್ತಾಪ ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡಿ. ಓ ಅಂತ ಗಲಾಟೆ ಆಯಿತು. ಇಡೀ ಶಂಕರಮೂರ್ತಿ ರಾಜ್ಯನ ಮಾಡೋದು. ನಾನು ಶಂಕರಮೂರ್ತಿ ಆಂಟಿ ಚಂಬರೋಗಿ ಕೂತೆ ಟೀ ಕುಡಿಯೋಕೆ, ಅಲ್ಲೇ ಬಂದ್ಬಿಟ್ರಿ ಸಿದ್ದರಾಮಯ್ಯ. ನಾನಿದ್ದು ಬಾರ ಅದು ಅಲ್ಲಿ ಬೇರೆ ಇಲ್ಲಿ ಬೇರೆ, ಆರಾಮಾಗಿ ಟೀ ಕುಡ್ದು ಬಂದ್ವಿ. ಪರ್ಸನಲ್ ಸ್ನೇಹ ಬೇರೆ, ದ್ವೇಷ ಆಗಬಾರ್ದು, ಇದು ನಡೀತಾ ಇದೆ, ಇದು ಬೇಡ ಅಂತ ಹೇಳ್ತಿರೋದು ನಾನು ಅಷ್ಟೇ. ಏನು ನಿಮ್ಮ ಪ್ರಶ್ನೆ? ಹಾಂ, ನಿಮ್ಮ ಪತ್ರಿಕೆ ತಡ್ರಿ, ನಿಮ್ಮ ತಡ್ರಿ. ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಕೇಳ್ರಿ, ಅದು ಸರಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸಾಯಂಕಾಲ ತನಕ. ನೀವು ಕೇಳಿದ್ರಲ್ಲ, ಉತ್ತರ ಕೊಡ್ತೀನಿ ಕೇಳಿ. ಉತ್ತರ ಕೊಡ್ತೀನಿ ಕೇಳಪ್ಪ. ನಿನ್ನ ಪ್ರಶ್ನೆ ಏನ್ರಿ? ಉತ್ತರ ಕೇಳಲ್ಲ ನೀನು. ಉತ್ತರ ಕೊಡ್ತೀನಿ ಕೇಳಿ. ಜನ ನಂಬಿಯಾರ ನಮ್ಮನ್ನ ಕೇಳಿ ಅಂತ ಅವರಪ್ಪ ಅಭಿಪ್ರಾಯ. ನಾನು ನನ್ನ ಸ್ವಾರ್ಥಕ್ಕೆ ಬಡ್ಸ್ಕೊಂಡಂಗೆ ಇಷ್ಟೊಂದು ಜನ ಸ್ವಾಮಿಗಳ ಮಾತು ನಾವ್ಯಾರು ಕೇಳ್ತಿರ್ಲಿಲ್ಲ.
ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇಷ್ಟು ರಾಜಕಾರಣದಲ್ಲಿ ಏನೇನು ನಾ ಯಾವ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ, ಹಿಂದೂ ಧರ್ಮದ ಬಗ್ಗೆ ಆಘಾತ ಆದಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನು ಮಾತಾಡಿದ್ದೀನಿ, ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆದಾಗ ನಿಮ್ಮ ಮಕ್ಕಳಿಗೆ ಏನೇನು ಆಗತ್ತೆ ಹಂಗಿಂಗಾಗಿದ್ರೆ ಏನು ಮಾಡ್ತಿದ್ರಿ ಅಂತ ಕೇಳಿದ್ದೀನಿ. ನಾನು ಎಂದೂ ಕೂಡ ಸುಮ್ಮನೆ ಕೂತನಲ್ಲ, ನೇರವಾಗಿ ಮಾತಾಡೋಣ ಎಲ್ಲರ ಬಗ್ಗೆನೂ, ಭ್ರಷ್ಟಾಚಾರದ ಬಗ್ಗೆನೂ ಕೂಡ. ವಿಧಾನ ಪರಿಷತ್ನಲ್ಲಿ ರಾಷ್ಟ್ರದ್ರೋಹಿ ಏನಂತ ಚರ್ಚೆ ಬಂತು, ನಿಮ್ಮ ಅಪ್ಪ ರಾಷ್ಟ್ರದ್ರೋಹಿ ಅಂತೆ. ನಾನು ಯಾರ ಬಗ್ಗೆ ಮುಲಾಜಿಲ್ದೆ ಮಾತಾಡಿದ್ವಿ ನಾವು. ಹಾಗಾಗಿ ನನ್ನ ಮೇಲೆ ಈ ಮಾತಿಗೆ ಹೇಳಬೇಡಿ. ನನ್ನ ಜೀವನ ಇಡೀ ಹಿಂದೂ ಧರ್ಮಕ್ಕೆ, ರಾಷ್ಟ್ರದ ಬಗ್ಗೆನೇ, ಹಿಂದುಳಿದವ್ರಿಗೆ, ದಲಿತರಿಗೆ, ಬಡವ್ರ ಬಗ್ಗೆ ಮಾತಾಡಿರೋದೆ. ನನಗೆ ಅನ್ಯಾಯ ಮಾಡ್ಕೊಂಡಿದ್ದೆ. ನಾನು ಗೊತ್ತಿತ್ತು ನಂಗೆ ಅನ್ಯಾಯ ಆಗತ್ತೆ ಅಂತ, ಸೋಲ್ತೀನಿ ಅಂತ ಗೊತ್ತಿತ್ತು, ಪಕ್ಷದ ವಿರುದ್ಧ ಹಾಕ್ತಾರೆ ಅಂತ ಗೊತ್ತಿದ್ರು ಕೂಡ ನಾನು ಯಾಕೆ ನಿಂತೆ? ಈ ಪಕ್ಷಕ್ಕೆ ನಾನು ಈ ಸ್ಥಿತಿ ಬರೋಕ್ಕೆ ಕಾರಣ ಒಳ್ಳೆ ಸ್ಥಾನ ತನಕ ಇದ್ದಿದ್ದ ಪಾರ್ಟಿ ಹಿಂಗೆ ಬಂದಿದೆ. ಹಾಗಾಗಿ ಅದ್ರ ಋಣ ತೀರಿಸಬೇಕು ಅಂತ ಈ ಚುನಾವಣೆ ನಿಂತಿರೋದು. ಆ ಸಂದರ್ಭ ಸುಮ್ಮನೆ ಕೂತಿಲ್ಲ, ಇನ್ನೂ ಸುಮ್ಮನೆ ಕೂರಲ್ಲ, ಸಾಯೋ ತನಕನೂ ಕೂಡ. ನಮ್ಮ ರಘುಪತಿ ಭಟ್ ಹೇಳಿದ್ರು, ನನ್ನ ಕೊನೆ ಉಸಿರು ಇರೋ ತನಕನೂ ಈ ಪಾರ್ಟಿ ಸಾಯ್ಬೇಕಾದ್ರೆ ನನ್ನ ಮೈ ಮೇಲೆ BJP ಧ್ವಜ ಹಾಕ್ಕೊಂಡೇ ಸಾಯ್ತೀನಿ. ಹಿಂಗೆ ಆಯಾ ಸಂದರ್ಭದಕ್ಕೆ ನಾವು ಪಕ್ಷಗಳು ಬದಲಾವಣೆ ಮಾಡೋದು ನಮ್ಮ ಜೀವನದಲ್ಲಿ ಇಲ್ಲ, ಮಾಡಲ್ಲ. ಏನಪ್ಪ ಬಸವನಗೌಡ ವಂಚಿತನ ಯಾರು ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ರು ಸಂತ್ರಸ್ತರ, ನೀವು ಹಂಗೆ ತೀರ್ಮಾನ ಮಾಡಿ. ಎಸ್ ಸರ್, ಧನ್ಯವಾದ. ನಿಮ್ಗೆ ಅರ್ಥ ಇಲ್ಲ ಪ್ರಶ್ನೆಗಳು ಕೇಳ್ತೀರಿ ಏನ್ರಿ ಇದು? ಹಿಂಗ್ ಪ್ರಶ್ನೆಗಳು ಕೇಳಿದ್ರು ಅಷ್ಟೇ, ಸೇರಿದ್ರು ಅಷ್ಟೇ, ಈ ಬ್ರಿಗೇಡ್ ನಿಲ್ಲಲ್ಲ. ಗೊತ್ತಿಲ್ಲ, ನಾನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಂಶಗಳೇನು ಇಟ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಈಗ ಚರ್ಚೆ ಮಾತ್ರ ಆಗ್ತಾ ಇದೆ ರಾಜ್ಯದಲ್ಲಿ. ಚುನಾವಣೆಗೆ ಯಾವುದೋ ಒಂದು ಸ್ಥಾನಮಾನ, ಈಗ ಎಲ್ಲ ಸ್ಥಾನಮಾನ ಅನುಭವಿಸಿದ್ದೀನಿ ನಾನು. ವಾಪಸ್ ಋಣ ತೀರಿಸ್ಬೇಕಲ್ಲ ಪಕ್ಷಕ್ಕೆ, ಅದಕ್ಕೋಸ್ಕರ ಚರ್ಚೆ ಆಗ್ತಾ ಇದೆ. ಹೇಳ್ದಲ್ಲಪ್ಪ, ಒಂದು ಆಯ್ತಲ್ಲ, ತಡಿ ರೇ ಸ್ವಾಮಿ, ಆಯ್ತಲ್ರಿ, ಒಂದ್ಸರಿ ಕೇಳಿದ್ರೆ ಮುಗಿಸು. ನನ್ನ ಮಗ ಇವತ್ತಿನ ತನಕ ನಮ್ಮ ಕುಟುಂಬದಿಂದ ಒಂದು ಸ್ಥಾನ, ಇದು ನರೇಂದ್ರ ಮೋದಿಯವರ ಒಂದು ನೀತಿ ನಿಯಮ. ನಾನೊಬ್ಬ ಇದ್ದೆ MLA ಆಗಿ. ಆ ಸಂದರ್ಭದಲ್ಲಿ ನೀ ಬೇಡ ಅಂದರು, ನಾನು ಇಲ್ಲಲ್ಲ ಅಂದೆ. ಆ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಟಿಕೆಟ್ ಕೊಡ್ತೀವಿ, ಹಾವೇರಿ ಕ್ಷೇತ್ರದಿಂದ ನಾವೇ ಗೆಲ್ಲಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು. ಇದು ಒಂದು ಮನೆ ಒಂದು ಸೀಟು ಅಂತ ಅವ್ರ ಅಪೇಕ್ಷೆ. ಯಡಿಯೂರಪ್ಪನವ್ರಿ ಹೆಂಗೆ ಇನ್ನು ಹೆಸರು ಹೇಳಿ, ನನ್ನ ಬಾಯಲ್ಲಿ ಹೇಳ್ತೆ, ನಿಮ್ಗೆ ಆಸೆ ಅದು ಹೇಳ್ಸ್ಬೇಕು ಅಂತ, ಆಯ್ತು. ಆದರೆ ಆ ಮೋಸಕ್ಕೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾನು ನನ್ನ ಮಗನಿಗೆ ಅಲ್ಲ, ಒಂದು ಕುಟುಂಬಕ್ಕೆ ಒಂದು ಸೀಟ್ ಕೊಟ್ಟು ಕೇಳಿ ತಪ್ಪ? ನೀವು ಹೇಳಿ. ಹೌದು, ಮೋದಿ ಮಾತಾಡಿದ್ರು, ನಾನೇನು ಮಾಡಲಿ? ಮೋದಿ ಮಾತಾಡಿದ್ಮೇಲೆ ಮೋದಿ ಮಾತನ್ನ ಮೀರಿಸಂತ ಪ್ರಯತ್ನ ಇಲ್ಲಿ ಕರ್ನಾಟಕ ರಾಜ್ಯದ ಆ ಅಪ್ಪ ಮಕ್ಕಳು ನಡೆಸ್ತಾ ಇದ್ದಾರೆ. ನೋಡೋಣ ಇನ್ನೆಲ್ಲ ಕೇಳಿದಾರು. ಅಹಿಂದ ನಾನು ಹೇಳಿದ್ನಲ್ಲ, ಅಲ್ಪಸಂಖ್ಯಾತರದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿಲ್ಲ. ರಾಷ್ಟ್ರದ್ರೋಹಿಗಳು ಯಾರಿದ್ದಾರೆ ಅವ್ರ ಹತ್ರ ಸೇರಿಸಲ್ಲ. ಇದಕ್ಕಿಂತ ಇನ್ನೇನು ಹೇಳಿ ನಾನು? ಯಾವ ಧರ್ಮದವರಾದ್ರೂ ಕೂಡ ಅದನ್ನ ನಾನು ಹೇಳ್ತೀನಲ್ಲ, ಸಾಧು ಸಂತರ ನೇತೃತ್ವ ಇದು. ಇಲ್ಲಿ ಕೂತವ್ರು ಯಾರ್ದು ಅಲ್ಲ, ಅವ್ರು ಅಪೇಕ್ಷೆ ಪಟ್ಟಿದ್ದಾರೆ, ಅದಕ್ಕೆ ದಿಕ್ಕಲ್ಲಿ ಗಮನ ಕೊಟ್ಟಿವಿ. ನೆನ್ನೆಲ್ದ ಮೊನ್ನೆ ಒಂದು 25 ಜನ ಸ್ವಾಮಿಗಳು ಒಟ್ಟಿಗೆ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅವ್ರು ನಮಗೆ ಸಲಹೆ ಕೊಟ್ಟಿದ್ದಾರೆ ಮಾಡಿ ಅಂತ. ಇವತ್ತು ರಾಜ್ಯದಿಂದ 100-120 ಜನ ಪ್ರಮುಖರು ಸೇರಿದ್ದೀವಿ ನಾವು. ಬಂದೆ ಈ ಬಾಗಲಕೋಟೆನಲ್ಲಿ ಸುಮಾರು 1,500ರಿಂದ 2,000 ಜನ ಸೇರ್ತೀವಿ. ಎಲ್ಲ ಪಕ್ಷದ ಪ್ರಮುಖರು, ಎಲ್ಲ ಜಾತಿ ಪ್ರಮುಖರು, ಎಲ್ಲ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ಸೇರಿ ಅಂತಿಮ ತೀರ್ಮಾನಗಳನ್ನು ತಗೊಂತೀವಿ. ಇದ್ದಾರೆ ಎಲ್ಲಿ ಯಾವ ತೀರ್ಮಾನ ಇನ್ನೂ ಆಗಿಲ್ಲ. ಅವತ್ತು ಆಗ್ಬಹುದು, 20ನೇ ತಾರೀಕು ಆಗಬಹುದು. ನೀವು ತೀರ್ಮಾನ ಮಾಡಿ, ಗೆಲ್ಲಿಸ್ಬೇಕು ಬೇಡ ಅಂತ ನಿಮ್ಮ ಕೈ ಭಾಳ ಇದೆ. ನೀವು ನ್ಯಾಯನೂ ಕೊಡೋರು, ಅನ್ಯಾಯ ಕೊಡೋರು ನೀವೇ, ಪತ್ರಕರ್ತರು. ತೀರ್ಮಾನ ನೀವು ಮಾಡಿ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ.
ಯಾರು ಬಂದರೂ ಕೂಡ ಸಾಧು ಸಂತರು ಏನು ಹೇಳ್ತಾರೋ ಮತ್ತೆ ಕೇಳಬೇಕು, ಅಂಥವ್ರು ಮಾತ್ರ ಸೇರ್ತೀವಿ. ಬಿಜೆಪಿಯಿಂದ ದೂರವಾದವ್ರನ್ನ ಅಂದ್ರೆ ಈಗೇನು ಯಾರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರೆ ಮಾಜಿಗಳಾಗಿದೆ ಅಂಥವ್ರನ್ನ ಸೇರಿಸುವಂತ ಪ್ರಯತ್ನ ನಾನು ಹೇಳಿದ್ನಲ್ಲ, BJP, ಕಾಂಗ್ರೆಸ್ಸು, JDSನಲ್ಲಿರೋಂಥವ್ರು ಈ ವಿಚಾರವನ್ನು ಏನು ಸಾಧು ಸಂತರು, ದಲಿತರು, ಹಿಂದುಳಿದರು ಎಲ್ಲ ಅನ್ಯಾಯ ಆಗ್ತಿರುತ್ತೆ, ಎಲ್ಲ ಜಾತಿಯ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ಏನಿದೆ ಅದನ್ನು ಒಪ್ಪಿ ಯಾವುದೇ ಪಕ್ಷದವರು ಯಾವುದೇ ಜಾತಿಯವರು ಬಂದರೂ ಕೂಡ ನಾವಿಲ್ಲಿ ತಗೋತೀವಿ. ಪ್ರಮುಖ ಉದ್ದೇಶ ನೀವು ಹಿಂದೂ ಧರ್ಮಕ್ಕೆ ಏನಂದ್ರೆ ಅದರ ಜೊತೆಗೆ ಪೊಲಿಟಿಕಲ್ ಆಗಿ ಯಾರಿಗೆ ಅನ್ಯಾಯ ಆಗುತ್ತೋ ಅದು ಯಾವುದೇ ಪಕ್ಷದಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಪೊಲಿಟಿಕಲ್ಲಿ ಅನ್ಯಾಯ ಅವರವರಾಗಿದ್ದು ವೈಯಕ್ತಿಕವಾಗಿದ್ದು ಆ ಪಕ್ಷದ ಜೊತೆ ಅವ್ರು ಚರ್ಚೆ ಮಾಡ್ಕೋತಾರೆ. ಈ ಸಂಘಟನೆಗೂ ರಾಜಕಾರಣದಕ್ಕೂ ಸಂಬಂಧ ಇಲ್ಲ. ಇಷ್ಟೊತ್ತಂಗ ಏನಪ್ಪ, ನಾನು ಬೆಳಗ್ಗೆ ಸಾಯಂಕಾಲ ತನಕ ರಾಮಾಯಣ ಕೇಳಿ ನೀನು ಕತೆ ಹೇಳ್ತಿದ್ಯಲ್ಲಪ್ಪ. ಮತ್ತೆ ಯಾವ ರೀತಿ ಅನ್ಯಾಯ ಹೇಳಿದ್ನಲ್ಲ, ನೇರವಾಗಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ದಿನಾ TV. ಮೊನ್ನೆ ತನಕ ಪ್ರಜ್ವಲ್, ಅದಾದ್ಮೇಲೆ ದರ್ಶನ್, ಇವತ್ತು ಅವನ ಸಾಬಣ್ಣ ಒಬ್ಬ ಮಂಗಳೂರು, ದಿನಾ ಒಬ್ಬೊಬ್ಬರು ನಿಮಗೆ ಸಿಗ್ತಾ ಇದ್ದಾರೆ. ಜನ ಕೇಳ್ರಿ, ಟಿವಿಗಳಲ್ಲಿ ಒಳ್ಳೇದೇನಾದ್ರು ನೋಡಬೇಕು ಅಂತ ಸಂಸಾರಸ್ಥರು ಕೂತ್ಕೊಂಡಕ್ಕೆ ಆಗ್ತಿಲ್ಲ. ಈಗ ಬರೀ ಕೆಟ್ಟದೇ ದಿನ, ಅವ್ನು ಇವಳು ಹೊತ್ಕೊಂಡೋದ, ಇವಳು ಅವಳು ಹೊತ್ಕೊಂಡೋದ್ರು, ಅದನ್ನ ಬಂದಿದ್ದಕ್ಕೆ ಬಿಡ್ತೀರಾ? ಅವ್ರು ಆ ಜೈಲಿಗೆ ಹೋದ್ರು, ಈ ಜೈಲಿಗೆ ಹೋದ್ರು. ಅಪ್ಪ ಕೈ ಮುಗಿತೀನಿ ನಿಮ್ಮ ಟಿವಿನವ್ರಿಗೆ. ಸಂಸಾರಸ್ಥರು ಕೂತ್ಕೊಂಡು ನೋಡಂತ ಅದು ದೃಶ್ಯಗಳು ಹಾಕ್ರಿ, ನಾನು ಬೇರೆ ಹೇಳಲ್ಲ. ಒಂದು ನಿಮಿಷ ತಡಿ, ಬಹಳ 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 ಒಳ್ಳೇದು ಹೇಳ್ತೀರಿ. ಇಲ್ಲ ಮುಗಿಸ್ಬಿಡ್ತೀನಿ ತಡ್ರಿ, ಸ್ವಲ್ಪ ತಡಿಯೋಣ, ಇವ್ರದ್ದು ಮುಗಿಸ್ತೀನಿ, ಮತ್ತೆ ನಿನ್ನ ಹತ್ರ ಬರ್ತೀನಿ. ಅರೆ ಇವ್ರು ಬೇಡೇನು? ಅವ್ರು ಮುಂಚೆ ಕೇಳ್ಯಾರಪ್ಪ, ಅವ್ರು ಮುಂಚೆ ಕೇಳಿದ್ದಾರೆ. ಅವ್ರು ಕೂರ್ಸಪ್ಪ, ಅವ್ರು ತಡೀರಿ, ಇವ್ರೊಂದು ಹೇಳ್ತೀನಿ, ಆಮೇಲೆ ಅಲ್ಲಿ ಬರ್ತೀನಿ. ರಾಜಕಾರಣಿಗಳು ಬರೀ ಮೂಡ ಅಲ್ಲ, ಬರೀ ಡಿನೋಟಿಫಿಕೇಶನ್ ಅಲ್ಲ, ಬರೀ ಪೋಕ್ಸೋ ಅಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿ ನಾಯಕರುಗಳು ಒಂದು ಕಾಲದಲ್ಲಿ ಸಿದ್ಧಾಂತದ ಬಗ್ಗೆ ಹೋರಾಟ ನಡೀತಿತ್ತು. ಯೋಜನೆಗಳಲ್ಲಿ ಭ್ರಷ್ಟಾಚಾರಗಳಾದ ಚರ್ಚೆಗಳು ನಡೀತಾ ಇತ್ತು. ಇದೆಲ್ಲೇಗ ಒಬ್ಬ ಎಂತೆಂಥ ದೊಡ್ಡವರು, ನಾನು ಅವ್ರಿಗೆ ಕೈ ಮುಗಿದು ಕೇಳ್ತೇನೆ. ಸಿದ್ದರಾಮಯ್ಯನವ್ರು ಇರ್ಬೋದು, ಯಡಿಯೂರಪ್ಪನವ್ರಿಗೆ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಇಡೀ ರಾಜ್ಯ ದೇಶ ನಿಮ್ಮನ್ನು ನೋಡ್ತಾ ಇದೆ. ನೀವು ಬಳಸ್ತಾ ಇರೋಂಥ ಭಾಷೆಗಳು ಸಣ್ಣ ಸಣ್ಣ ರಾಜಕಾರಣಿಗಳಿಗೆ ಮಾದರಿ ಆಗಿರ್ಬೇಕು. ಆ ಥರದ್ದು ಆಗ್ತಾ ಇಲ್ಲ. ಇವತ್ತಿನ ತನಕ ಆಯಿತು, ನೀವು ದೇವ್ರ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿ, ಇನ್ನು ವೈಯಕ್ತಿಕ ದ್ವೇಷಗಳು ನಾವು ಮಾಡಲ್ಲ. ಇದು ನೀವು ತಗೊಂಡ್ರೆ, ತೀರ್ಮಾನಗಳು ತಗೊಂಡ್ರೆ ಯಾವ ಪ್ರಶ್ನೆನೂ ಉದ್ಭವ ಆಗಲ್ಲ. ನಾನು ಅವ್ರು ಮಾತಾಡ್ತಿಲ್ಲ ಅಂತ ಹೇಳ್ತಿಲ್ಲ, ನಾನು ಹೇಳೋದು ಕೇಳ್ರಿ. ರಾಜ್ಯದಲ್ಲಿ ಸತ್ಸಂಪ್ರದಾಯಗಳ ಬಗ್ಗೆ ಎಷ್ಟು ಉಪನ್ಯಾಸಗಳು ನಡೆಯುತ್ತೆ, ಸಂಸ್ಕೃತಿ ಬೆಳೆಸೋ ದಿಕ್ಕಿನಲ್ಲಿ ಎಷ್ಟು ಜನ ಸಾಧು ಸಂತರು ಕೆಲಸ ಮಾಡ್ತಾರೆ. ಭರತನಾಟ್ಯ ಇರ್ಬೋದು, ಉಪನ್ಯಾಸಗಳು ಇರ್ಬೋದು, ಭಾರತೀಯ ಸಂಸ್ಕೃತಿ ಬೆಳೆಸೋ ದಿಕ್ಕಲ್ಲಿ ಇರ್ಬೋದು. ಅವು ಟಿವಿಗಳಿಗೆ ಕಾಣಲ್ಲೇನು? ಕಾಣಬೇಕು ಅಂತ ನನ್ನ ಆಸೆ, ಚರ್ಚೆ ಮಾಡ್ತಾ ಹೋಗಲ್ಲ. ಹೇಳಪ್ಪ ನೀನೇನು ಬಿಟ್ಟು ಆಯ್ತು ತೋರ್ಸೋ, ನೀವೇ ನಾನು ಬೇಡ ಅಂದ್ರೆ ಬಿಡ್ತೀರೇ ನೀವು? ನಾನು ನಿಮ್ ಕೈ ಮುಗಿದು ಕೇಳಿದೆ ಅಷ್ಟೇ, ತೀರ್ಮಾನ ನಿಮ್ಮದು. ಹೇಳಪ್ಪ. देश और दुनिया की तमाम खबरों के लिए आप देखते रहे पल्स 24 न्यूज।